నేనెప్పుడు చూడని కళ్ళు నన్ను దేవుళ్ళ చూస్తున్నాయి. నేను ఎవరిని? మా దేవుడు అమరేంద్ర బాహుబలి రక్తాన్ని విను. ಎರಡ್ 2015 ಜುಲೈನಲ್ಲಿ ತೆರೆ ಕಂಡು ಇಡೀ ಭಾರತ ಚಿತ್ರರಂಗವೇ ತಲೆ ಎತ್ತುವಂತೆ ಮಾಡಿದ ಆ ಸೌತ್ ಇಂಡಿಯಾ ಸಿನಿಮಾ ಇಂದಿಗೂ ಜೀವಂತ. ಇತಿಹಾಸ ಪುಟಗಳಲ್ಲಿ ಅಚ್ಚೊತ್ತಿರುವ ಆ ಚಿತ್ರಕ್ಕೆ ಫ್ಯಾನ್ ಆಗದಿರಲು ಸಾಧ್ಯವೇ? ಕೆಚ್ಚೆದೆಯ ನಾಯಕ, ಕತ್ತಿಯಂತೆ ಕಣ್ಣಿನ ನಾಯಕಿ, ಗರ್ಜಿಸುವ ಪೋಷಕ ನಟಿ, ಧ್ವನಿಯಲ್ಲೇ ಭೀತಿ ಹುಟ್ಟಿಸಿದ ಖಳನಾಯಕ. ಹೌದು, ನಾವು ಹೀಗೆ ಹೇಳ್ತಾ ಇರೋದು ಅದೇ ಬಾಹುಬಲಿ ಸಿನಿಮಾದ ಬಗ್ಗೆ. ಅದೇ ಬಾಹುಬಲಿಗೆ ಇದೀಗ 10 ವರ್ಷದ ಸಂಭ್ರಮ. ಇದೇ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ನಟಿಸಿದ ನಂತರ ಈ ನಟ ನಟಿಯರ ಸಿನಿ ಜರ್ನಿ ಹೇಗಿದೆ ಅನ್ನೋದು ತಿಳಿಯೋದು ಬೇಡವಾ? ಬನ್ನಿ ತಿಳಿಯೋಣ. ಬಾಹುಬಲಿ ಸಿನಿಮಾ ನಾಯಕನಾಗಿ ಕಾಣಿಸಿಕೊಂಡಿದ್ದ ಪ್ರಭಾಸ್ ಇಮೇಜನ್ನೇ ಬದಲಿಸಿದ ಚಿತ್ರ ಇದು. ಅವರು ಕೇವಲ ತೆಲುಗು ಚಿತ್ರರಂಗ ಮಾತ್ರ ಅಲ್ಲ, ದೇಶಾದ್ಯಂತ ಪ್ರೇಕ್ಷಕರನ್ನು ಮನಗಿದ್ದರು. ಆದರೆ ಈ ಬೃಹತ್ ಯಶಸ್ಸು ಕಂಡ ಪ್ರಭಾಸ್ಗೆ ಮಿಕ್ಕ ಸಿನಿಮಾಗಳಲ್ಲಿ ಯಶಸ್ಸಿನ ಕೊರತೆ ಕಾಣಿಸಿತು. ಸಾವು ಪ್ರಭಾಸ್ ಅವರ ಹೊಸ ಥ್ರಿಲ್ಲರ್ ಆಗಿ ಬಂದರೂ ಕಂಟೆಂಟ್ ನಲ್ಲಿ ಲೋಪ ಇದ್ದ ಕಾರಣ ಮಿಶ್ರ ಪ್ರತಿಕ್ರಿಯೆ ದೊರಕಿತು. ರಾಧೇಶ್ಯಾಮ್ ಪ್ರೇಮ ಕಥೆಯಾದರೂ ಅತಿ ದೊಡ್ಡ ನಿರಾಶೆ ಮತ್ತು ಬಹುನಿರೀಕ್ಷಿತ ಆದಿಪುರುಷ ಚಿತ್ರದಲ್ಲಿ ಸಂಭಾಷಣೆ ಮತ್ತು ಡಿಜಿಟಲ್ ಎಫೆಕ್ಟ್ ನಿಂದ ಟ್ರೋಲ್ಗೆ ಗುರಿಯಾದರು. ಆದರೆ 2023 ಕೊನೆ ಭಾಗದಲ್ಲಿ ಬಂದ ಸಲಾರ್ ಚಿತ್ರ ಪ್ರಭಾಸ್ಗೆ ಮತ್ತೆ ಮೌನದೊಳಗಿಂದ ಹೊರಬರುವಂತೆ ಮಾಡಿತು. ಆನಂತರ ಕಲ್ಕಿ ಸಿನಿಮಾ ಇನ್ನೊಂದು ಮೈಲುಗಲ್ಲು ಹಾಕಿ ಪ್ರಭಾಸ್ ಮುಖದಲ್ಲಿ ನಗೆ ಬೀರುವಂತೆ ಮಾಡಿತು. ಇದೀಗ ಅವರ ಬಹು ನಿರೀಕ್ಷಿತ ಹಾರರ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದ್ದು, ರಿಲೀಸ್ ಆದ ನಂತರ ಎಷ್ಟರ ಮಟ್ಟಿಗೆ ಹಲ್ಚಲ್ ಎಬ್ಬಿಸಲಿದೆ ಎಂದು ಕಾದು ನೋಡಬೇಕಿದೆ. ಜಗನ್ನಾಥ ಪ್ರಭು, ಬಾಹುಬಲಿಯಲ್ಲಿ ದೇವಸೇನೆ ಪಾತ್ರದಿಂದ ಅನುಷ್ಕಾ ಶೆಟ್ಟಿ ಮಹಿಳಾ ಶಕ್ತಿ ಪ್ರತೀಕಾರವಾಗಿ ಮೆರೆದರು. ಅವರ ನಿಖರ ಅಭಿನಯ ಮತ್ತು ಶ್ರದ್ಧೆಯಿಂದ ನಟಿಸಿದ ಪಾತ್ರ ಅಭಿಮಾನಿಗಳ ಮನದಲ್ಲಿ ಸದಾ ಉಳಿದಿದೆ. ಆದರೆ ಈ 10 ವರ್ಷಗಳಲ್ಲಿ ಅನುಷ್ಕಾ ಶೆಟ್ಟಿಯ ಸಕ್ರಿಯತೆ ಕಡಿಮೆಯಾಗಿದೆ. 2018ರ ಬಾಗುಮತಿ ಸಿನಿಮಾ ನಯನ ತೋರಿದರೂ ನಂತರ ನಿಶಬ್ದ. ಹೊಸ ಕಥೆಗಳ ಆಯ್ಕೆಗಳಲ್ಲಿ ಹೆಚ್ಚು ಎಚ್ಚರ ವಹಿಸುತ್ತಿರುವ ಅನುಷ್ಕಾ ಈ ನಡುವೆ ಸಿನಿಮಾಗಳಿಗೆ ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತಿದ್ದಾರೆ. ರಾಣಾ ದಗುಪಾಟಿ ಬಾಹುಬಲಿಯಲ್ಲಿ ನಟಿಸಿದ ಬಲ್ಲಾಳ ದೇವನ ಪಾತ್ರ ಬಹುಮಟ್ಟಿಗೆ ಅವರ ವೃತ್ತಿ ಜೀವನದಲ್ಲಿ ಸ್ಮರಣೀಯ. ಆದರೆ ಈ ಪಾತ್ರದ ನಂತರ ಅವರು ಕಂಪ್ಲೀಟ್ ಪಾಸಿಟಿವ್ ನೆಗೆಟಿವ್ ಮಿಶ್ರ ಪಾತ್ರಗಳಲ್ಲಿ ಗಮನ ಹರಿಸಿದ್ದಾರೆ. 2017ರ ನೇನೇ ರಾಜು ನೇನೇ ಮಂತ್ರಿ, ಪರಿಸರ ಕುರಿತ ಅರಣ್ಯ, ಸಿನಿಮಾಗಿಂತ ಹೆಚ್ಚು ವೆಬ್ ಸೀರೀಸ್ ಮತ್ತು ನಿರ್ಮಾಣದ ಕೆಲಸಗಳತ್ತ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ. ಶಿವಗಾಮಿ ಎಂಬ ಐತಿಹಾಸಿಕ ಪಾತ್ರದಿಂದ ಮತ್ತೊಮ್ಮೆ ತಮ್ಮ ಅಭಿನಯ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ ನಟಿ ರಮ್ಯಾ ಕೃಷ್ಣ ಈ 10 ವರ್ಷಗಳಲ್ಲಿ ಟಿವಿ ಶೋಗಳು, ಸಿನಿಮಾ ಮತ್ತು ಜಡ್ಜ್ಮೆಂಟ್ ಶೋಗಳ ಮೂಲಕ ಸಕ್ರಿಯವಾಗಿ ಉಳಿದಿದ್ದಾರೆ. ಸೂಪರ್ ಡಿಲೆಕ್ಸ್ ನಲ್ಲಿ ಕಾಣಿಸಿಕೊಂಡು ವಿಭಿನ್ನ ಪಾತ್ರ ನಿರ್ವಹಿಸಿದರು. அதுலேருந்து ஒரே ஒரு துளி தேன் நழுவி ஒழுகி அவன் வாய் பக்கத்துல வந்து விழுந்துச்சுன்னா. ಇನ್ನು ಬಹುಮುಖ್ಯವಾಗಿ ಡೈರೆಕ್ಟರ್ ರಾಜಮೌಳಿ ಬಾಹುಬಲಿ ನಂತರ ವಿಶ್ವಮಟ್ಟದ ನಿರ್ದೇಶಕರಾಗಿ ಗುರುತಿಸಿಕೊಂಡರು. ನಂತರ RRR ಮೂಲಕ ಮತ್ತೊಂದು ಎಪಿಕ್ ಕೊಟ್ಟರು. ಈ ಚಿತ್ರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಗಳಿಸಿಕೊಂಡಿತು. ಜೊತೆಗೆ ಆಸ್ಕರ್ ಪ್ರಶಸ್ತಿ ಬಂದ ಪ್ರಥಮ ಭಾರತೀಯ ಗೀತೆಯಾಗಿ ನಾಟು ನಾಟು ಸಾಂಗ್ ಭಾರತದ ಹೆಗ್ಗಳಿಕೆಗೆ ಪಾತ್ರವಾಯಿತು. ಅದಾದ ನಂತರ ರಾಜಮೌಳಿ ಈಗ ಹೊಸ ಸಾಹಸ ಚಿತ್ರವೊಂದರ ಮೇಲೆ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರ ಚಿತ್ರಕ್ಕಾಗಿ ಅಭಿಮಾನಿಗಳು ನಿರೀಕ್ಷೆಯಿಂದ ಕಾಯುತ್ತಿದ್ದಾರೆ. ಇದಿಷ್ಟು 10 ವರ್ಷ ಪೂರೈಸಿದ ಬಾಹುಬಲಿ ಚಿತ್ರದ ಬಗ್ಗೆ ಸ್ಪಷ್ಟ ಮಾಹಿತಿ. ಇನ್ನಷ್ಟು ಸಿನಿ ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್.